ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಇಟ್ಕಿದ ಬೇಳೆ ಸಾಂಬಾರ್. ಸೂಪರ್ ಆಗಿರುವಂತ ಒಂದು ಇಟ್ಕಿದ ಬೇಳೆ ಸಾಂಬಾರ್ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಟೈಮ್ ಇದ್ರೆ ಸಾಕು. ಕಾಳು ಇಟ್ಕೊಂಡಿದ್ರೆ ನಾವು ತುಂಬಾ ರುಚಿಕರವಾದಂತ ಒಂದು ಇಟ್ಕಿದ ಬೇಳೆ ಸಾಂಬಾರ್ನ ಮಾಡ್ಕೋಬಹುದು. ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ತುಂಬಾ ಒಳ್ಳೊಳ್ಳೆ ಅವರೆಕಾಯಿಗಳು ಬರ್ತಾ ಇದೆ. ಚೆನ್ನಾಗಿರುವಂತ ಅವರೆಕಾಯಿ ಬರ್ತಾ ಇದೆ, ಸೊಗಡ ಅವರೆಕಾಯಿ ಎಲ್ಲ. ಅದರಿಂದ ತುಂಬಾ ಸಿಂಪಲ್ ಆಗಿ ನಾವು ರುಚಿಕರವಾಗಿ ಒಂದು ಸಾಂಬಾರ್ನ ಮಾಡ್ಕೋಬಹುದು. ಮುದ್ದೆ ಜೊತೆಗೆ, ರೈಸ್ ಜೊತೆಗೆ, ಚಪಾತಿ, ಇಡ್ಲಿ, ದೋಸೆಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಆದ್ರೆ ಇನ್ಕೋತೀನಿ. ಮೊದಲಿಗೆ ನಾನಿಲ್ಲಿ 1 kg ಅವರೆಕಾಯಿನ, ಚೆನ್ನಾಗಿ ಬಲ್ತಿರುವಂಥ ಅವರೆಕಾಯಿನ ತಗೊಂಡು ಸುಳಿದು ನೆನೆಸಿ ಮತ್ತೆ ಇಟ್ಕೊಂಡಿದ್ದೀನಿ. ನಾವು ಮನೆಯಲ್ಲೇ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕಾಳು ಚೆನ್ನಾಗಿರೋ ಅವರೆಕಾಯಿ ನೋಡ್ಕೊಂಡು ತೊಗೊಂಬಂದ್ರೆ ಚೆನ್ನಾಗಿರುತ್ತೆ. ನಾಟಿ ಅವರೆಕಾಯಿ ತೊಗೊಂಬಂದ್ರಂತೂ ಸೂಪರ್ ಆಗಿರುತ್ತೆ ಸಾರು ಟೇಸ್ಟು. ತೊಗೊಂಬಂದು ನಾನಿಲ್ಲಿ ಕಾಳನ್ನ ನೆನೆಸಿ ಇಟ್ಕೊಂಡಿದ್ದೀನಿ. ಇದು 1 kg ಕಾಳಿಗೆ ಇಷ್ಟು ಕಾಳು ನನಗೆ ಇಟ್ಕಿದ ಬೇಳೆ ಕಾಳು ಬಂದಿದೆ. ಇದನ್ನ ಸೈಡ್ಗೆ ಎತ್ತಿಟ್ಕೊಂಬಿಡೋಣ. ಎತ್ತಿಟ್ಕೊಂಡು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ಮಸಾಲೆಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆದ ನಂತರ ನಾನಿಲ್ಲಿ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ 1 ಪೀಸ್ ಚಕ್ಕೆ, ಒಂದು 4 ಲವಂಗ ಮತ್ತೆ 1 ಏಲಕ್ಕಿ ಕಾಯಿನ ಹಾಕ್ಕೊಂಡಿದ್ದೀನಿ. 1 ಏಲಕ್ಕಿ ಕಾಯಿ ಹಾಕ್ಕೊಂಡು ಇದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ 1 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ಳೋಣ. 1 ಗೆಡ್ಡೆ ಈರುಳ್ಳಿ ಮೀಡಿಯಂ ಸೈಜ್ ಉದ್ದಕ್ಕೆ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತೆ 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಮತ್ತೆ 1 ಇಂಚಿನಷ್ಟು ಶುಂಠಿ, ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರು ತೊಂದರೆ ಇಲ್ಲ, ನಡೀತದೆ. ಶುಂಠಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತೆ ಇದೆಲ್ಲವುದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನಲ್ಲಿ. ನೋಡಿ, ಇಷ್ಟು ಫ್ರೈ ಆದಮೇಲೆ ನಾವು ಇದಕ್ಕೆ ಇವಾಗ ನಾವು ಒಂದು 4 ಹಸಿಮೆಣಸಿನ್ಕಾಯಿನ ಹಾಕೊಳ್ಳೋಣ. ಖಾರ ನೋಡ್ಕೊಂಡು ಹಾಕೊಳ್ಳಿ. ಸಾಂಬಾರ್ ಪೌಡ್ರನ್ನು ಕೂಡ ನಾವಿಲ್ಲಿ ಹಾಕೋತೀವಿ. ಇದೇನು ಖಾರ ಇರಲಿಲ್ಲ, ಅದರಿಂದ ಒಂದು 5-6 ಹಾಕ್ಕೊಂಡಿದ್ದೀನಿ ನಾನು. ಹಸಿಮೆಣಸಿನ್ಕಾಯಿ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಪುದೀನ ಹಾಕೊಂಡ್ಮೇಲೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಗಸಗಸೆ. ಯಾವತ್ತೇ ಆಗಲಿ ಇಟ್ಕಿದ ಬೇಳೆ ಸಾರು ಮಾಡಿದಾಗ ಗಸಗಸೆ ಹಾಕಿದಷ್ಟು ಸಾರು ರುಚಿ ಹೆಚ್ಚುತ್ತೆ. ಗಸಗಸೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಗಸಗಸೆ ಹಾಕ್ಕೊಂಡು ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫ್ರೈ ಆದಮೇಲೆ 1 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಇದೇನು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದು ಬೇಕಿಲ್ಲ. ಟೊಮೆಟೊ ಹಾಕೊಂಡ್ಮೇಲೆ ನಾವು ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇವಾಗ ಮಸಾಲೆ ಎಲ್ಲ ತಣ್ಣಗಾಗ್ಬಿಡೋಣ. ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿನೇ ಹಾಕೊಂಡು ಇದು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇದೆಲ್ಲ ತಣ್ಣಗಾದ್ಮೇಲೆ ನಾವು ರುಬ್ಕೋಬೇಕಾಗುತ್ತೆ. ತಣ್ಣಗಾಗೋದಕ್ಕೆ ನಾವು ಇವಾಗ ಬಿಟ್ಬಿಡೋಣ. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗ್ಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸಾಕು, ತಣ್ಣಗಾಗ್ಬಿಡುತ್ತೆ. ತಣ್ಣಗಾದ್ಮೇಲೆ ನಾವು ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರ್ ತೊಗೊಂಡು ನಾವಿಲ್ಲಿ ಏನು ರೆಡಿ ಮಾಡ್ಕೊಂಡಿದ್ದೀವಿ, ಮಸಾಲೆ ಫ್ರೈ ಮಾಡ್ಕೊಂಡಿದ್ದೀವಿ, ಇದೆಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೆ ಇಲ್ಲಿಗೆ ನಮಗೆ ಪಾತ್ರೆ ಇರುತ್ತಲ್ವಾ, ಈ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಳ್ಳೋಣ. ಯಾಕೆಂದರೆ ಗಸಗಸೆ ಜಾಸ್ತಿ ಇರುತ್ತಲ್ವ. ನಾವು ಇವತ್ತು 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಹಾಕಿದ್ದೀವಿ. ಇದೆಲ್ಲ ಪಾತ್ರೆನಲ್ಲಿ ಇರುತ್ತೆ ಸ್ವಲ್ಪ. ಅದರಿಂದ ಇದಕ್ಕೇನೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ನಾವು ಇದನ್ನ ಮಸಾಲೆ ಜೊತೆಗೆ ಸೇರಿಸ್ಕೊಳ್ಳೋಣ. ಇವಾಗ ಇದ್ರ ಜೊತೆಗೆ ನಾನು ಸಾಂಬಾರ್ ಪೌಡ್ರನ್ನ ಸೇರಿಸ್ಕೊತೀನಿ. ನಾವು ಸಾಂಬಾರ್ ಪೌಡ್ರ್ ಹಾಕಲಿಲ್ಲ ಅಂದರೆ ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತೆ ಸ್ವಲ್ಪ ಗರಂ ಮಸಾಲನ ಹಾಕೋಬಹುದು. 1/4 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡ್ರನ್ನ ಇಲ್ಲಿ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಬರೋಣ. ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ನೀವು ರುಬ್ಕೊಳ್ಳಿ. ಈ ರೀತಿ ಮಸಾಲೆ ರೆಡಿ ಆದಮೇಲೆ ನಾವು ಇದನ್ನ ಸೈಡ್ಗೆ ಎತ್ತಿಟ್ಬಿಟ್ಟು ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ನಡೆಯುತ್ತೆ. ಕುಕ್ಕರ್ ಎಲ್ಲ ವಿಜಲ್ ಬರ್ಸೋದೆಲ್ಲ ಏನು ಬೇಕಿಲ್ಲ. ಇವಾಗ ಕುಕ್ಕರ್ ಬಿಸಿ ಆದಮೇಲೆ ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಇಲ್ಲಿ ನಾವು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸಿಡಿತಿದ್ದಾಗೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಕರಿಬೇವಿನ ಸೊಪ್ಪು ಸ್ವಲ್ಪ ಚಟಪಟ ಅಂತಿದ್ದಾಗೆ 1 ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. 1 ಈರುಳ್ಳಿನ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕೊಳ್ಳೋಣ. ಅರಿಶಿನದ ಪೌಡರ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ. ನೋಡಿ, ಈ ರೀತಿಯಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಇಟ್ಕಿದ ಬೇಳೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಬೇಳೆಕಾಳು, ಇದನ್ನ ಹಾಕೊಂಡ್ಬಿಡೋಣ. ಅವರೇ ಬೇಳೆನ ಸೇರಿಸ್ಕೊಂಡಾಯ್ತು. ಇವಾಗ ಇದನ್ನ ಜಾಸ್ತಿ ಹೊತ್ತು ನಾವು ಎಣ್ಣೆನಲ್ಲಿ ಉರಿಯೋದು ಬೇಡ, ಅಂದರೆ ಒಗ್ಗರಣೆನಲ್ಲಿ ಜಾಸ್ತಿ ಹೊತ್ತು ಉರಿಯೋದು ಬೇಡ. ತುಂಬ ಬೇಗ ಬೆಂದ್ಬಿಡುತ್ತೆ. ಅದರಿಂದ ನಮ್ಗೆ ಮಸಾಲೆನೂ ಬೇಯಿಸ್ಕೋಬೇಕಾಗುತ್ತಲ್ವ. ಅದರಿಂದ ಜಾಸ್ತಿ ಹೊತ್ತು ನಾವಿಲ್ಲಿ ಒಗ್ಗರಣೆಯಲ್ಲಿ ಬೇಯಿಸೋದು ಬೇಡ. 1 ನಿಮಿಷ ಈ ರೀತಿ ತಿರುಗಿಸ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಸಾಕು. 1 ನಿಮಿಷ ಈ ರೀತಿ ನಾವು ಫ್ರೈ ಮಾಡ್ಕೊಂಡ್ರೆ ಒಗ್ಗರಣೆಯಲ್ಲಿ ಸಾಕು. ಇವಾಗ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲ, ಇದನ್ನ ಸೇರಿಸ್ಕೊಂಡ್ಬಿಡೋಣ. ಮಸಾಲ ಸೇರಿಸ್ಕೊಂಡು ನಮಗೆ ನೀರು ಎಷ್ಟು ಬೇಕಾಗುತ್ತೆ ಸಾಂಬಾರಿಗೆ ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡು ಸೇರಿಸ್ಕೊತೀನಿ. ಆಮೇಲೆ ಮತ್ತೆ ನಮಗೆ ಎಕ್ಸ್ಟ್ರಾ ನೀರು ಬೇಕಂದರೆ ಸೇರಿಸ್ಕೊಳ್ಳೋಣ. ನಾನಿವಾಗ ಇದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂಡಾಯ್ತು. ಮತ್ತು ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ನಮಗೆ ಸಾರು ಹದ ನೋಡಿಕೊಂಡು ನಾವು ರೆಡಿ ಮಾಡ್ಕೊಳ್ಳೋಣ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳಗೂ ಬೇಡ. ನಾನು ಇಲ್ಲಿ ಮುದ್ದೆ ಮಾಡ್ಕೊತಿರೋದ್ರಿಂದ ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು. ನೋಡಿ, ಇಷ್ಟು ಹದವಾಗಿ ನಾವು ಸಾಂಬಾರನ್ನ ಮಾಡ್ಕೊಂಡಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕ್ಬಿಡೋಣ. ಉಪ್ಪು ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ
ಒಂದು ಮುಚ್ಚಳ ಮುಚ್ಚಿಬಿಟ್ಟು ನಾವು ಒಂದು 2 ನಿಮಿಷ ಬೇಯಿಸಾದ್ಮೇಲೆ ಮತ್ತೆ ಇನ್ನೊಂದ್ಸಲಿ ತಿರುಗಿಸ್ಕೊಂಡ್ರಾಯ್ತು. ಇವಾಗ ನಾನು ಇದನ್ನ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ. ಮಳ್ಳವರೆಗೂ ಇದು ಚೆನ್ನಾಗಿ ಮಳ್ಳಿ, ಇವಾಗ ನೋಡಿ ಕುದೀತಾ ಇದೆ, ಅಂದ್ರೆ ಮಳ್ತಾ ಇದೆ. ಇವಾಗ ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಬಿಡೋಣ. ತಿರುಗಿಸಾದ್ಮೇಲೆ ಮತ್ತೆ ನಾವು ಇನ್ನೂ ಸ್ವಲ್ಪ ಕಾಳು ಬೇಯಬೇಕಾಗುತ್ತೆ, ಮಸಾಲೆ ಕೂಡ ಬೇಯಬೇಕು. ನೋಡಿ ಇನ್ನು ನೋಡ್ತಿದ್ರೆ ಗೊತ್ತಾಗ್ಬಿಡುತ್ತೆ ಸಾಂಬಾರ್ ಬೆಂದಿದ್ಯಾ ಇಲ್ವಾ ಅಂತ. ಮೇಲ್ ಸ್ವಲ್ಪ ಎಣ್ಣೆ ತರ ಬಿಟ್ಕೋತು ಅಂದ್ರೆ ನಮ್ಗೆ ಸಾಂಬಾರ್ ಮಸಾಲೆ ಕಾಳೆಲ್ಲ ಬೆಂದಿದೆ ಅಂತ ಅರ್ಥ. ನೋಡಿ ಈ ರೀತಿಯಾಗಿ ನಾವು ಮುಚ್ಚಿಬಿಟ್ಟು ಸೆಂಟ್ರಲ್ ತೆಗೆದ್ಬಿಟ್ಟು ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ಒಟ್ಟು ಒಂದು 3 ರಿಂದ 4 ನಿಮಿಷದಷ್ಟರಲ್ಲಿ ನಮಗೆ ಸಾಂಬಾರ್ ರೆಡಿಯಾಗಿ ಹೋಗ್ಬಿಡುತ್ತೆ. ಕಾಳು ಕೂಡ ಬೆಂದಿದೆ, ಸಾಂಬಾರ್ ಸೂಪರ್ ಆಗಿ ರೆಡಿ ಆಗಿದೆ. ಇದು ಇಡ್ಲಿಗೂ ತುಂಬಾನೇ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ 1-2 ಮೊಟ್ಟೆ ಒಡೆದು ಬಿಟ್ರು ಸೂಪರ್ ಆಗಿರುತ್ತೆ. ಮೊಟ್ಟೆ ಸಾರು ತರ ಚೆನ್ನಾಗಿರುತ್ತೆ. ನೀವು ಬೇಕಂದ್ರೆ ಮೊಟ್ಟೆ ಕೂಡ ಹೊಡ್ಕೋಬಹುದು. ಇದೇ ಸಾರಿಗೆ ಮೊಟ್ಟೆ ಹೊಡೆದು ಹಾಕೋಬಹುದು. ನಾನು ಸಪ್ರೇಟ್ ಬೇಯಿಸ್ಕೊಂಡಿದ್ದೀನಿ. ಇದನ್ನ ನಾನಿಲ್ಲಿ ಇವತ್ತು ಮುದ್ದೆ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಸಕ್ಕತ್ತಾಗಿತ್ತು. ಚಳಿಗೂ ಅದಕ್ಕೊಂದು ಖಾರವಾಗಿ ತುಂಬಾನೇ ಚೆನ್ನಾಗಿತ್ತು. ತುಪ್ಪ ಹಾಕೊಂಡು ಮುದ್ದೆ ಜೊತೆಗೆ ತಿಂತಾ ಇದ್ರಂತೂ ಸಕ್ಕತ್ತಾಗಿರುತ್ತೆ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.